ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಮನೇಲಿ ಏಕಾದಶಿ ಪೂಜೆ ನಡೀತಾ ಇದೆ. ಸೊ ಲಾಸ್ಟ್ ವಿಡಿಯೋ ನೋಡಿರ್ಬೋದು. ನಮ್ಮ ಅತ್ತೆ ಮಾವ ಅಂದರೆ ರಂಜಿತ್ ಮನೆಯಿಂದ ಲೈಕ್ ಈ ಸತಿ ನಾವು ಅವರಿಗೆ ಏನು ಕಡುಬು ಬುತ್ತಿನ ಏನೋ ಅಂದರೆ ತಿಂಡಿಗಳೆಲ್ಲ ಮಾಡಿರೋದನ್ನೆಲ್ಲ ಕಟ್ಟಬೇಕಲ್ಲ. ಸೊ ಅದಕ್ಕೆ ನಾವೆಲ್ಲ ಏನೇನು ಪ್ರಿಪ್ರೇಷನ್ ಮಾಡಿದ್ವಿ ಮತ್ತು ಏನೇನು ಅಡುಗೆಗಳು ಮಾಡಿದ್ದೀವಿ ಅಂತ ತೋರಿಸಿದ್ದೆ. ಸೊ ನಿನ್ನೆ ರಾತ್ರಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಿನ್ನೆ ರಾತ್ರಿನೂ ಅಷ್ಟೇ ರವೆ ಉಂಡೆ ಮತ್ತು ತುಂಬ ಇವತ್ತಿಗೆ ಬೇಕಾಗಿರೋ ಇನ್ನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಮಲಗೋಷ್ಟೊತ್ತಿಗೆ ರಾತ್ರಿ 2 ಗಂಟೆ ಆಗಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಇವಾಗ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀವಿ. ನಮ್ಮದು ಮಧ್ಯಾಹ್ನದ ಎಡೆ, ನೈಟ್ ಅಲ್ಲ. ಸೊ ನಿನ್ನೆ ನೈಟ್ ನಮ್ಮ ಚಿಕ್ಕಪ್ಪನ ಮನೆಯೆಲ್ಲ ಇತ್ತು, ನಾನು ಅಲ್ಲೆಲ್ಲ ಹೋಗಿ ಬಂದೆ. ಸೊ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮನೆ ಮಧ್ಯಾಹ್ನದ ಎಡೆ ಆಗಿರೋದ್ರಿಂದ ಇವಾಗ ಮಧ್ಯಾಹ್ನ ಹಿರಿಯವರಿಗೆ ಅಂದರೆ ಹಿರಿಯರು ನಮ್ಮ ಅಜ್ಜಿ ತಾತ ಅಂದರೆ ಮುತ್ತಾತ ಮುತ್ತಜ್ಜಿ ನಮ್ಮ ತಾತ ಅವರಿಗೆಲ್ಲ ಎಡೆ ಇಡ್ತೀವಿ. ಸೊ ಇವಾಗ ಎಡೆ ಇಡಕ್ಕೆ ಆಲ್ರೆಡಿ ಶುರು ಮಾಡಿದ್ದಾರೆ. ನಾನು ಎದ್ದು ರೆಡಿ ಆಗಿದ್ದೀನಿ. ಸೊ ಇದೊಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಇವಾಗ ರೆಡಿಯಾಗಿ ರಂಜಿತಿಗೆ ವೆಯ್ಟ್ ಮಾಡ್ತೀನಿ. ಅವ್ರು ಆಲ್ರೆಡಿ ಇವಾಗ ಶಿವಮೊಗ್ಗ ಬಂದಿದ್ದಾರೆ ಅಂತ ಹೇಳಿದರು. ಸೊ ಅಲ್ಲಿ ಸಕ್ಕರೆ ಬೈಲು ಏನಾದರೂ ನೋಡ್ಕೊಂಡು ಬರ್ತಾರೆ. ಸೊ ಅವ್ರ ಕಸಿನ್ಸ್ ಎಲ್ಲರೂ ಬರ್ತಿದ್ದಾರೆ, ಮತ್ತು ಅವರಿಗತ್ತೆ ಇರೋರೆಲ್ಲ ಬರ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ ಶುರು ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಲಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಬನ್ನಿ ಹೋಗೋಣ. ದೇವ್ರ ಮನೆಯಲ್ಲಿ ಪೂಜೆ ನಡೀತಾ ಇದೆ. ಸೊ ಇಲ್ಲೂ ದೇವರಿಗೆ ಎಡೆ ಇಡ್ತೀವಿ. ಯೂಟ್ಯೂಬಲ್ಲಿ ಏನೇನು ಬೆಳಗ್ಗೆ ಮಾಡಿರೋದು ಇದೆಲ್ಲ ಅಂದರೆ ಲೈಕ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೇನೋ ಇದೆ ಅದು ಇಟ್ಟಿರೋದು. ನಮ್ಮ ಆಶೆಗಳೇ ಇಲ್ಲಿ ಎಡೆ ಇಡೋದು. ಸೊ ಇವರಿಗೆ ನಮ್ಮ ಮುತ್ತಾತ ಮುತ್ತಜ್ಜಿ ಮತ್ತು ಇದು ನಮ್ಮ ತಾತ ಇವರಿಗೆ ಇಡ್ತಾರದು ಇದು. ಸೊ ಇದು ನಮ್ಮ ಅಪ್ಪ ಇದೆವಲ್ಲ, ಅವ್ರ ಅಪ್ಪ ಅಮ್ಮ, ಇವರಿಗೆ ನೆನ್ನೆನೆ ಮಾಡಾಗಿದೆ. ಸೊ ಇದು ಇವತ್ತು ಇದು ಮಾಡ್ತಾ ಇರೋದು. ಸೊ ಇದು ಅಜ್ಜಿ, ಇದು ತಾತ. ನೋಡಿ ಹೂವಿನೆಲ್ಲ ಇಟ್ಟಿದ್ದಾರೆ. ಸೊ ಪೂಜೆ ಮಾಡ್ಬೇಕು. ಸೊ ನೆನ್ನೆ ರಾತ್ರಿ ಇಲ್ಲೆಲ್ಲ ಅಡುಗೆ ಮಾಡಿರೋದು, ಇವಾಗಲೂ ಮಾಡ್ತಾ ಇದ್ದಾರೆ. ಸೊ ಆಗಿದೆ, ಇಲ್ಲ ತಿಂಡಿಗಳೆಲ್ಲ ಆಗಿದೆ. ಸೊ ಇವಾಗ ಅವ್ರು ಬಂದರೆ ಪೂಜೆ ಮಾಡೋದು. ಹಾಗೆ ನಮ್ಮ ಭದ್ರಕಾಲ ಮಕ್ಕಳೆಲ್ಲ ಬರ್ತಾರೆ. ಇವರೆಲ್ಲ ಬಂದಮೇಲೆ ಇವಾಗ ಪೂಜೆ ಆಗುತ್ತೆ. ಬಂದರು ಮಲ್ಲಿಗೆ ಬಂದಿದ್ದಾರೆ. ಮಾತಾಡ್ಸು ತಾತಂಗೆ. ಅವರು ಬರ್ತಿದ್ದಾಗೇ ಪೂಜೆ ಆಗಿತ್ತು. ಅವರು ಬಂದು ಪೂಜೆ ಮಾಡಿದ್ರು. ಸೊ ಅದಾದಮೇಲೆ ನಾವು ಡೋರ್ ಲಾಕ್ ಮಾಡಿ ಎಲ್ಲರೂ ಹೊರಗಡೆ ಬಂದ್ವಿ. ಸೊ ನಿಮಗೆ ಗೊತ್ತಿರುತ್ತೆ, ಈ ಏಕಾದಶಿಲಿ ಲೈಕ್ ನಾವು ಎಡೆ ಇಟ್ಟಾಗ ಅದು ಅವರಿಗೆ ಊಟ ಬಡಿಸಿ ನಾವು ಹೊರಗಡೆ ಬಂದಂಗೆ ಅವ್ರು ಊಟ ಮಾಡ್ತಾರೆ ಅನ್ನೋ ಥರ. ಸೊ ಇವಾಗ ಒಳಗಡೆ ಹೋಗಿ ಪೂಜೆ ಮಾಡಬೇಕು. ಅದು ಸ್ವಲ್ಪ ಏನಕ್ಕೆ ಬಾಕ್ಲಾಕಿರ್ತೀವಿ ಅಂದರೆ ಹಿರಿಯರು ಅವ್ರಿಗೆ ಏನು ಎಡೆ ಇಟ್ಟಿದ್ವಿ ಅವ್ರು ಬಂದು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ. ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ಬಿಟ್ಟು ಆಮೇಲೆ ಡೋರ್ ಓಪನ್ ಮಾಡಿದ್ದು. ಇವಾಗ ಮತ್ತೆ ಪೂಜೆ ಮಾಡಿ ತೀರ್ಥ ತೊಗೊಂಡು ಇನ್ನು ಊಟ. ಪೂಜೆ ಆದ್ಮೇಲೆ ನಿಮಗೆ ಇಲ್ಲಿ ಏನಾದ್ರು ಇಟ್ಕೊಂಡು ತಿನ್ಬೋದು. ಅಡಿಕೆ ತೋಟ ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಅಲ್ಲಿ ನಮ್ಮ ತೋಟ ನೋಡ್ಕೊಂಡು ಇಲ್ಲೇನೆ ಎಲ್ಲೋ ಒಂದು ಚಾನಲ್ ಹೇಳಿದ್ದ ಹೊಳೆ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊಳೆ ನೋಡೋಣ ಅಂತ ಇಲ್ಲಿ ಗದ್ದೆ ನೋಡಿ ಹಿಂಗೆಲ್ಲ ನಡ್ಕೊಂಡು ಹೋಗ್ತೀವಿ. ಕಾರ್ ಇಲ್ಲಿ ಬರೋದಿಲ್ಲ. ಸೊ ಒಂದು ಕಾರ್ ಹೋಯ್ತು, ಇವಾಗ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ದೊಡ್ಡ ಹೊಳೆ ಇದೆ ಅಂತ. ನಾನೇ ನೋಡಿಲ್ಲ ಇಷ್ಟು ವರ್ಷ ಇಲ್ಲಿ ಹುಟ್ಟಿ ಬೆಳೆದಿದ್ದವಳು. ನೋಡೋಣ. ಇಲ್ಲಿ ನೋಡಿ, ಇಲ್ಲೇ ಕೆರೆ ಇದೆ.
ಮೋನಿ ಫ್ರೆಂಡ್ ಎಲ್ಲಿ ಬಾವಾ ಅಲ್ಲಿ ಗಾಡಿ ನಿಲ್ಸ್ತದೆ. ಓ ಏರ್ ಕಟ್ ಮಾಡ್ಸೇಳಂತಪ್ಪ ಇವಾಗ ನೋಡಿ ನೋಡಿ ಫ್ರೆಂಡ್ಸ್. ಅಣ್ಣ ಫೋಟೋ ಕಳ್ಸಿದ್ಲಂತಲ್ಲ ನೋಡಿಲ್ವಾ? ಹೆಂಗಿದೆ? ಇಲ್ಲ ಹೇಳು ಕೈ ಇದೆ ಅಂತ ಕೇಳಿದಾಗ ಹೇಳು. ಬೀಗರ್ನ ನೋಡ್ಕೋಬೇಕು ಅಂತಾಳೆ. ಈಗ ಬಂದಿದ್ದಾಳೆ ಎಷ್ಟೊತ್ತಿಗೆ? 2:45ಗೆ. ಇದು ನೋಡ್ಕೊಳ್ಳೋದು ನಾನ್ ಸತ್ಯನೇ ಮಾತಾಡೋದು. ಇದ್ರದ್ದು ಫ್ಯಾನ್ ಬಟನ್ ಇಲ್ಲ ತುಂಬಾ ತುಂಬಿಸ್ಬಿಡ್ತಾರೆ ಇವತ್ತು. ಏನ್ ಕೆಲಸ ವಿಡಿಯೋ ಮಾಡ್ತಿದೀನಿ ಅಂತ ಸ್ವಲ್ಪ ಹಂಗಂತ ಏನಿಲ್ಲ. ಬಂದಿದ್ದಾರೆ ಚೆನ್ನಾಗಿ ನೋಡ್ಕೋಬೇಕಲ್ಲ ನಾವು. ಬೆಳಗ್ಗೆನೆ ಇರ್ಬೇಕು. ನಿನ್ಗೆ ಎಷ್ಟಾಗ್ಲಿ ಮತ್ತೆ ಅಲ್ಲಿಗೆ ಹಾಕಿ ಹೆಂಗಿದ್ರು ಎಂಡನು ಬೇಡಲ್ಲ ಏನ್ ಬ್ರೋ? ಹೆಂಡತಿ ಜೊತೆಗಿದ್ರೆ ಎಂಡನು ಪಾಯಸ ಎಂಡನ ಹೆಂಡ್ತೀನಿ. ಪಾಯಸ ಬಾ ಪಾಯಸ ಇದು ತಿನ್ನಿ. ಇವಾಗ ಡ್ರಿಂಕಿಂಗ್ ಕ್ವಶನ್ ಕೇಳೋರಿಗೆ ಅಲ್ಲ ನೋಡಿ ಇವಾಗ ಪಾಯಸ ಆಗ್ಲಿಲ್ಲ ಎಂಡನ ಹೆಂಡ್ತಿನ ಹಂಗೆಲ್ಲ ಮಾತಾಡ್ಬೋದು ತಪ್ಪು. ಊಟ ಹಾಕ್ಬೇಡಿ, ಪಾಯಸನೇ. ಅಯ್ಯಪ್ಪ ಬೇಡಪ್ಪ. ಒಂದೇ ಶೇಪ್, ಒಂದೇ ಹಂಗರ್, 4 ಜನ ಒಂದೇ ತರ. ಇಲ್ಲಿ ಇವರಿಬ್ರು ಮಾತಾಡ್ತಾ ಇದ್ದಾರೆ. ಒಳ್ಳೆ ಮಳೆ ಬರ್ತಿದೆ ಊರ್ ಕಡೆ. ಮಳೆಗಾಲ ಫೀಲ್ ಮಾಡ್ಕೊಂಡ್ ಬರ್ಲಿ. ಎಲ್ಲ ಪೂಜೆ ಈಗ ಹೋಗೋದ್ರೆ ನಾವು ಈಗ 6 ಗಂಟೆ ಆಗುತ್ತೆ. ಇಲ್ಲೇ 8:15 ಆಗತ್ತೆ. ಬಾವಾ ಪಾಯಸ ಬೇಕು. ಪಾಯಸ ನೀನೇ ತಿನ್ನು ನಮ್ಗೆ. ಇವಾಗ ಚೌಕಾಬಾರ ಆಡೋಣ ಅಂತ ಹೊರಗಡೆ ಬಂದ್ವಿ. ಏನಕ್ಕೆ ಅಂತ ಅಂದರೆ ಇನ್ನು ನಮ್ಮ ಅತ್ತೆ ಎಲ್ಲ ಬಂದಿದ್ರಲ್ಲ ಊರಿಂದ, ಸೊ ಅವರೆಲ್ಲ ಹೊರಡ್ತೀವಿ ಅಂತ ಶುರು ಮಾಡಿದ್ರು. ಬಟ್ ಆದರೆ ಅಲ್ಲಿ ರಂಜಿತ್ ತಮ್ಮ ಮತ್ತು ತಂಗಿ ಇದ್ದಾರಲ್ಲ, ಸೊ ಅವರು ಬ್ಯಾಂಗ್ಳೂರಿಂದ ಬರ್ತಾಯಿದ್ರು. ಅದು ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಬರಲ್ಲ ಅಂತಲೇ ಎಲ್ಲರಿಗೂ ಹೇಳಿದರು. ಸ್ವಲ್ಪ ಅವ್ರು ಬೇಗನೆ ಬರಬೇಕಿತ್ತು, ಆದರೆ ತಂಗಿ ಅಂದರೆ ನನ್ನ ಅಂದರೆ ಲೈಕ್ ನಾದಿನಿ ಇದ್ದಾರಲ್ಲ, ಸೊ ಅವರಿಗೆ ಸ್ವಲ್ಪ ಏನೋ ಕೆಲಸ ಇತ್ತು. ಸೊ ಅದಕ್ಕೇ ಮಧ್ಯಾಹ್ನ ಹೊರಟರು. ಬಟ್ ಆದರೆ ಇವರಿಗೆಲ್ಲ ಬರೋದಿಲ್ಲ ಅಂತಲೇ ಹೇಳಿದ್ದು. ಇನ್ನೇನು ಅವರು ತರೀಕೆರೆ ಹತ್ತತ್ರ ಬರ್ತಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಬಟ್ ಆದರೆ ಇವರೆಲ್ಲ ಓಡ್ತೀವಿ ಅಂತ ಇದು ಮಾಡ್ತಿದ್ರು. ಸೊ ಅವರಿಗೆ ಹೋಲ್ಡ್ ಮಾಡೋದಕ್ಕೆ ಅಂತ ಚೌಕಾಬಾರ ಆಡೋಣ ಅಂತ ಪ್ಲ್ಯಾನ್ ಮಾಡಿ, ಸೊ ಒಂದು ಆಟನಾದರೂ ಆಡಿಬಿಡೋಣ ಅಂತ ಹೇಳಿ ಚೌಕಾಬಾರ ಆಡೋಕೆ ಕೂತ್ಕೊಂಡ್ವಿ. ಸೊ ಇಲ್ಲಿ ಇವಾಗ ಇವರೆಲ್ಲರಿಗೂ ಲೂಡೋ ಆಡಿ ಅಭ್ಯಾಸ, ಅಂದರೆ ಮೊಬೈಲಲ್ಲಿ ಇದೆಲ್ಲ. ಬಟ್ ಆದರೆ OG ಗೇಮ್ ಬಂದುಬಿಟ್ಟು ಚೌಕಾಬಾರನೇ. ಸೊ ಇದರಲ್ಲಿ ಯಾವ ಥರ ಆಡೋದು ಅಂತ ಚಿಂಟೋಣ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಚೌಕಾಬಾರ ಸ್ವಲ್ಪ ಆಟ ಆಡಿದ್ವಿ. ಹಿಂಗೆ 3 ಹಿಂಗೆ 1 ಓಕೆ ಅಷ್ಟೇ ಬೇರೆ ಇನ್ನೇನು. ಸೊ ನೀನು ಇಲ್ಲಿರ್ತೀಯ, ನಂದು ಇಲ್ಲಿರ್ತೀಯ. ಸೊ ಈಗ ನಂದು ಇಲ್ಲಿದ್ದು ನಿಂದು ಇಲ್ಲಿಂದ ಎಷ್ಟು 4 ಮನೆಯಿಂದ ಹಿಂಗೆ ಒಂದು ಸರ್ಕಲ್ ಹಾಕಿ ಇಲ್ಲಿ ಮನೆ ಪಕ್ಕದಲ್ಲಿ ಇಲ್ಲಿ ಎಂಟ್ರಿ ಆಗೋದು ಹಿಂಗೆ ಮತ್ತೆ ನಿಮ್ಮ ಮನೆ ನಾಮ ಹೋದದ್ದು
ಇಂದು ಮೂರ ಆಡಿ ಸ್ವಲ್ಪ ನಾಲ್ಕು ಹಿಂಗೆ ಇಟ್ಕೊಂಡು ನಂದಿ ಆಂಟಿ ಇಲ್ಲ ಹಾಕಂಗಿಲ್ಲ ಈಗ ಯಾಕಪ್ಪ ಹಿಡ್ದಾಕ್ತಿಯ ಮೋಸ ಮಾಡ್ಬೇಕು ಅಲ್ಲ ಮೋಸ ಒಳಗ್ ನುಗ್ಗಿ first. ಅಲ್ಲ ನಿಮ್ಮ ಮನೇಲೂ ಮಾಡ್ಬೋದು ಇದನ್ನ. ಬಟ್ ಮತ್ತೆ ಮಾತಿ ಅವಾಗ ಏನ್ ಹೇಳಿದೆ ನಿನಗೆ ಹೇಳ್ಕೊಡ್ಬೇಡ ಅಲ್ಲ ಹೇಳ್ಕೊಡ್ಬೇಡ ಅಂತೇಳಿ ಮುಂದೆ ಹೇಳ್ಕೊಡ್ದೆ ಈಗ ಅವಾಗ ಹೇಳ್ಕೊಡ್ಬೇಡ ಅಂತ ಹೇಳಿ ನೆಕ್ಸ್ಟ್ ಈಗ ಹೇಳ್ಕೊಡ್ಬಾರ್ದು ಆಲ್ರೆಡಿ ಹೇಳಿದೆ ಯಾರು ಅತ್ತೆ ಇದು ಸತ್ಯ ನಿಮಗೆ ನೀವು ಗೊತ್ತಿಲ್ಲ ಅಂತ ಆ ಕಡೆ ಹಿಡಿಯಾಗಿದೆ ನೋಡು ಭಗವಂತ ಡೌಟ್ ಅಮ್ಮ ಇದು ಏನಂತ ಹೇಳ್ಬಿಟ್ಟು ಕೊಡ್ಬೇಕು ನೀನ್ ಇವಾಗ ಅದನ್ನ ಏನು ಕೊಡ್ಬೇಕು ಏನು ಅಂತ ಹೇಳ್ತಾರೆ ಅತ್ತೆ ಇದೇ ಮೇನ್ ಇದಕ್ಕೆ ಬಂದಿದ್ದು ನೀವು ಇದ್ರಲ್ಲಿ ನಮ್ದ್ರ ಶಾಸ್ತ್ರ ಎಲ್ಲಾ ತರ 5 ತರ ತಿಂಡಿ ಕಟ್ಟೋದು ಆಷಾಢದಲ್ಲಿ ಕರ್ಕೊಂಡ್ ಬಂದಿರ್ತೀವಲ್ಲ ನಿಮ್ ಮನೆಗೆ ತವ್ರ ಮನೆಗೆ ಗಂಡನ ಮನೆಗೆ ಎಲ್ಲ ಫ್ಯಾಮಿಲಿ ಎಲ್ಲ ಇವಾಗ ಕೊಡ್ತೀವಿ ನಾವು ತಿಂಡಿ ಎಲ್ಲ ಮಾಡಿದ್ವಲ್ಲ ಎಲ್ಲ ತಿಂಡಿ. ಎಲ್ಲದೂ ಕಟ್ತೀವಿ ಶಾಸ್ತ್ರ ನಮ್ಮಲ್ಲಿ ಅದಕ್ಕೆ ಹಾಕಿ ತಿಂಟು ಅಣ್ಣನ ಹೋಗ್ತಾ ಇದೆ ಇವರಿಗೋಸ್ಕರನೇ ವೈಟಿಂಗ್ ಕಳ್ಸವಾಗ ಯಾರೋ ಅದೇ ಹೇಳಿದ್ದು ಚಿಂಟು ಅಣ್ಣ ಅಳ್ರಿ ಯಾರು ಅಳ್ತಾ ಇಲ್ಲ ಎಲ್ಲಿ ಕಳಿಸ್ತೀರಾ ಎಲ್ಲಿ ಕರ್ಕೊಂಬರಲ್ಲ ನಾನು ಮೊದ್ಲು ಪೂಜಾ ಅಲ್ಲ ಚಿಂಟು ಬಾಯ್ 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 ಸಾಕು ಸಾಕು ಅಲ್ಲ ಜಾಗ ಎಲ್ಲಿ ಹಾಡೇ ಏನಿಲ್ಲ ಬಾಬಾ ಚಿಂಟ ಪೂಜಾ ಹಾಡು ಹೇಳ್ತಿಲ್ಲ ಅವಳು ಬಾಯ್ 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 ತಾತ ಬಾಯ್ 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 ಪೂರ್ವಿ ರಶ್ಮಿ ಬಾಯ್ ಬಾಯ್ ಮಾಮಿ ಜಾಸ್ತಿ ಮಾತಾಡಲ್ಲ ತಗೊಂಡು ಹೋಗ್ತೀವಿ ನಾಡಿನ ನಾಡಿ ಚಂದನ ಅದೊಂದೇ ಇರೋದು ಬಾಯ್ ಸಾ ಬಾಯ್ ಬಾಯ್ ತಲೆಬದ್ದಲ್ಲಿ ಫೋನ್ ಮಾಡಿ ಬಾಯ್ 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 ಬೈ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಅವ್ರಿಗೆಲ್ಲ ನಾವು ಊಟ ಮಾಡಕ್ಕೆ ಎಂಕರೇಜ್ ಮಾಡಿದ್ರೆ ಲೇಟ್ ಆಯ್ತು ಹೊಟ್ಟೆ ಹಸಿ ನೆಕ್ಸ್ಟ್ ತಿನ್ಲಿ ಇವಾಗ ಅವ್ರು ಸಫಿಷಿಯಂಟ್ ಟೆನ್ಷನ್ ಆಗ್ತಿದೆ ನಿಮಗೆ ಟೆನ್ಷನ್ ಆದ್ರೆ ಇನ್ನೊಂದ್ ಸ್ವಲ್ಪ ಅನ್ನ ಆಗ್ತಿದೆ
ಇಲ್ಲ ನಮಗೆಲ್ಲ ಗೊತ್ತಿದೆ ನೀವು ಊಟ ಮಾಡಿ ನೆಕ್ಸ್ಟ್ ನೀವು ಬನ್ನಿ ನಮ್ಮ ಊರಿಗೆ ಬನ್ನಿ ಮಾಡ್ತೀನಿ ಅಂತ ನೆಕ್ಸ್ಟ್ ಬರ್ತೀನಿ ಪಕ್ಕ ಇರುತ್ತಿಗೆ ಬನ್ನಿ ನೀವೆಲ್ಲ ಫಿಶ್ ಎಲ್ಲ ಫಿಶ್ ಆಶೀರ್ವಾದ ಮಾಡ್ಬೇಕು ಬೇಡ ಅಂತ ಅಂದ. ಅಣ್ಣ ಬನ್ನಿ ನೆಕ್ಸ್ಟ್ ಅಲ್ಲಲ್ಲ ಅವ್ನಿಗೆ ಗುಂಡ ಕಾಂಪೌಂಡ್ ಅಲ್ಲಿ ಕೂತಿಯ ಇವಾಗ ಅವ್ರು ಹೋದ್ರು, ನಾವು ಊಟ ಮಾಡ್ತಾ ಇದೀವಿ. ಹೊಟ್ಟೆ ಹಸಿತಾ ಇದೆ. ಊಟ ಮಾಡ್ಬನ್ನಿ. ನಮ್ಮಮ್ಮ ಮೋದಿ ಶುರು ಮಾಡ್ತು ಕಣೆ. ನೆಮ್ಮದಿಯಾಗಿ ಊಟ ಮಾಡ್ತಾ ಇದೀವಿ ಇವಾಗ ಕುತ್ಕೊಂಡು ಆಗಿದ್ದೀವಿ ಬೀಗ್ರನ್ನೆಲ್ಲ ನೋಡಿ ಕಳ್ಸಿ ಇವಾಗ ಕುತ್ಕೊಂಡು ಬೀಗ್ರು ನೋಡೇ ಟೈರ್ಡ್ ಆಗೋದ. ಮಾತಾಡ್ಸಿ ವಿಚಾರಿಸ್ಕೊಂಡ್ ಕಳ್ಸಿದ್ವಿ ಎಷ್ಟು ಖುಷಿಯಾಗಿ ಹೋದ್ರು ನೋಡಿ. ಹೌದು ಖಂಡಿತ ಮಗ, ನಿನ್ನ ನೋಡಂತೂ ಬಹಳ ಖುಷಿ ಪಟ್ರು ಬೀಗ್ರು. ಹೇಳ್ಬೇಕು ಮಗಳು ಇದ್ದಂಗಿದಾಳ್ ನಿನಗೆ ಅಂತ. ಫಿಶ್ ಫ್ರೈ ಮಾಡ್ತೀವಿ ಬನ್ನಿ ಇದ್ರು ಅಂತಾನೆ ಹೇಳ್ಬಿಟ್ಟು ಮಗ್ಳಿದ್ದಂಗ ಇದ್ದಾಳೆ ಅಂದಾಗ ನೀವೇನ್ ಅನ್ಬೇಕು ಅವಾಗ ನಮ್ಮ ಮಗಳೇ ಅನ್ಬೇಕು. ಹೇಳಿದ್ನಲ್ಲ ನನ್ನ ಮಗಳೇ ಅಂತ. ಆಮೇಲೆ ಯಾಕೆ ಚಿನ್ನಪ್ಪ ನಾನು ಹೇಳಿಲ್ವಾ? ಹೌದಾ ಥ್ಯಾಂಕ್ ಯು. ನೋಡು ಮರ್ತ್ಬಿಟ್ಟು ಅಮ್ಮ ಅಪ್ಪನ್ನೇ ಮರ್ತ್ಬಿಟ್ರು. ಹಿಂಗೆ ಮಾಡ್ಕೊಳ್ಳೋದು. ಊಟ ಮಾಡೋ ನಿಮಿಷಕ್ಕೆ ಬಡ್ಸಿ ಸುಸ್ತಾಗಿದ್ಯಾ ಬಾವಂಗ್ ಊಟ ಬಡ್ಸಿ. ಬಾಬಾ ಮತ್ತೆ ಅವ್ರದ್ದು ಸೈನ್ಯ ಎಲ್ಲರಿಗೂ ಬಡಿಸಿ ಅವ್ರನ್ನ ನೋಡ್ಕೊಂಡು ಹುಷಾರಾಗಿ ಚೆನ್ನಾಗ್ ಹೋದ್ರು. ಅದೊಂದು ಸಮಾಧಾನದಿಂದ ಊಟ ಮಾಡ್ತಾ ಇದೀನಿ. ನೆಮ್ಮದಾಗಿ ನಿಧಾನ ಊಟ ಮಾಡ ಬೇಕು ಬೇಕು ಇಲ್ಲ ಕರೆಕ್ಟ್ ಆಗೈತೆ. ಆ ಮಾಡು ಅಪ್ಪ ಸ್ಪ್ರೇ ಈಗ ಮಾತಾಡ್ಸ್ತಾರ ಹೋದ್ರು. ಸ್ಪ್ರೇನಾ ನಾನು ಅನ್ಭವಿಸ್ಬಿಟ್ಟಿದೀನಿ ಅಕ್ಕ. ಸ್ಪ್ರೇಗೆ ಲವ್ ಜಾಸ್ತಿ ಸಿಕ್ಕುದೇನೋ ಅಂತ ಇದೇನಿದೆ. ಏ ಅಮ್ಮ ಏ ಇಲ್ಲ ಸರಿ ಆಯ್ತು. ಬಂದೆ ಬಂದೆ ಒಳ್ಳೆ ನಮ್ಮಮ್ಮ ನೀನ್ ಹೆಂಗ್ ಕಳ್ಸಿದೆ ಗೊತ್ತ ಮನೆ. ಒಳ್ಳೇದ್ ಮಾಡಿ ದೇವ್ರು ಭಗವಂತ ಒಳ್ಳೇದು ಒಳ್ಳೇದು. ಅವಳು ಮಾತ್ ಬರಲ್ಲ, ಅವಳಿಗೆ ಮೂಗಿ, ಅದಕ್ಕೆ ಮಾತಾಡ್ತಾ ಇಲ್ಲ. ಬೇಡಮ್ಮ ನೋಡ ಅಜ್ಜಿ ನಿನ್ಗೂ ಆಶೀರ್ವಾದ ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ ಬೇಡ ಅಂತ ಐತೆ. ಬೇಗ ಒಳ್ಳೆ ಗಂಡಸಿಗೆ ಒಳಗಡೆ ಇನ್ 2 ತಿಂಗಳು ಮದುವೆ ಆಗೋಗ್ಬಿಡಿ. ನಾನು ಊಟ ಹಾಕ್ಸ್ಬೇಕು. ಅವಳಿಗೆ ಮಾತ್ ಬರೋದಿಲ್ಲ, ಅದಕ್ಕೆ ಪಾಪ ಹಂಗ್ ಮಾಡ್ತೀಯ. ತುಂಬ್ಕೊಂಡವಳು ಎಲ್ಲಿ ಮಾತಾಡ್ತಾಳೆ ಅವಳಿಗೆ ಮಾತ್ ಬರಲ್ಲ. ಕುಂಕುಮ ಲಕ್ಷ್ಮಿ ಲಕ್ಷ ನಾನು ಇವ್ರ ಮನೆ ಲಕ್ಷ್ಮಿ, ನಾನು 2ನೇ ಲಕ್ಷ್ಮಿ. ವೆಲ್ಕಮ್, ಥ್ಯಾಂಕ್ ಯು. ಹುಷಾರಾಗಿ ನಿಧಾನಕ್ಕೆ. ಅವಳು ನೋಡ ಹೆಂಗ ಆಡ್ತಾವ್ರಳ ಎಲ್ಲಕ್ಕೆ ಕುಂತು. ಮುತ್ಕಿ ಮುತ್ಕಿ ಥ್ಯಾಂಕ್ ಯು. ಬಾಯ್, ಹುಷಾರು. ಅಂತೆ ಮುತ್ಕಿ ಅಂದ್ರೆ ಅವ್ರು ನೋಡಿ ಹೆಂಗೆ ಪ್ಯಾಕ್ ಆಗೋರೆ. ಚಳಿ ಆಗುತ್ತೆ. ಚಳಿ. ಹುಷಾರು. ಬಾಯ್ 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 ಬಾಯ್. ಸೊ ಇವಾಗ ಎಲ್ಲರೂ ಹೋದ್ರು, ಲೈಟ್ ಆಫ್ ಆಯ್ತಲ್ಲ ಹೋದ್ರು ಅಂದಿದ ತಕ್ಷಣ. ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಒಂಥರ ತುಂಬ ದಿನ ಆದಮೇಲೆ ಏನೋ ಒಂಥರ ಹಬ್ಬದ ಫೀಲಿಂಗ್ ಇತ್ತು ಇವತ್ತು. ಒಂಥರ ಚೆನ್ನಾಗಿ ಅನ್ನಿಸ್ತು. ಮನೆ ತುಂಬಾ ಜನ, ಹೌದು ಚೆನ್ನಾಗಿತ್ತು. ಸೊ ಇವಾಗ ಅಷ್ಟೇ, ಅವರು ಹೊರಟ್ರು. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಸೊ ಮೋನಿ ನೆಕ್ಸ್ಟ್ ಟೈಮ್ ಬರ್ತಾಳೆ ನಮ್ಮ ಅತ್ತೆ ಮನೆಗೆ ಪಕ್ಕ. ಪಕ್ಕ. ಎಲ್ಲರೂ ಫುಲ್ಲು ಬರ್ಲೇಬೇಕು ಅಂತ ಹೌದು, ಇದ್ ಮಾಡ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಎಲ್ಲರೂ. ಬರ್ಲೇಬೇಕು ನೀವು ನೆಕ್ಸ್ಟ್ ಟೈಮ್ ಅಂತೆಲ್ಲ ಹೇಳಿದ್ದಾರೆ. ಸೊ ಹೋಗ್ಲೇಬೇಕು. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.